ಬೆಳಗಾವಿಯ ಗಡಿಯಲ್ಲಿ ದೇಶದ ಅತಿದೊಡ್ಡ ರಾಬರಿ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದ 400 ಕೋಟಿ ಗಾಯಬ್. ಖಾನಾಪುರದ ಚೋರ್ಲಾ ಘಾಟ್ನಲ್ಲಿ ಕಂಟೈನರ್ ಹೈಜಾಕ್. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸಾವಳಾ ಅನ್ನೋರಿಗೆ ಸೇರಿದ ಹಣ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಿರೋ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರಿಂದಲೂ ಕಂಟೈನರ್ ಹುಡುಕಾಟ. ನಾಲ್ಕುನೂರಲ್ಲ 1000 ಕೋಟಿಯ ಪ್ರಕರಣ. ಕಂಟೈನರ್ ಕದ್ದೋರಿಂದ 100 ಕೋಟಿಗೆ ಡಿಮ್ಯಾಂಡ್. ಸ್ನೇಹಿತನಿಂದಲೇ ಕಿಡ್ನಾಪ್ ಆಗಿದ್ದ ಉದ್ಯಮಿ ಕಿಶೋರ್ ಸ್ನೇಹಿತ ಸಂದೀಪ್ ಪಾಟೀಲ್ ಸ್ಫೋಟಕ ಮಾಹಿತಿ. ಮಹಾರಾಷ್ಟ್ರ ಪೊಲೀಸರು ನಮ್ಮ ಪೊಲೀಸರಿಗೆ ಪತ್ರ ಬರೆದಿದ್ದಾರೆ. ಪ್ರಾರಂಭಿಕ ಹಂತದಲ್ಲಿರುವ ಕಾರಣ ಹೆಚ್ಚು ಮಾಹಿತಿ ಸಿಕ್ಕಿಲ್ಲ. ಮಾಹಿತಿ ಸಿಕ್ಕ ಮೇಲೆ ಏನು ಕ್ರಮ ತೆಗೆದುಕೊಳ್ಳಬೇಕೋ ನೋಡ್ತಾರೆ ಎಂದ ಗೃಹ ಸಚಿವ. ಸಂದೀಪ್ ಪಾಟೀಲ್ ಕೊಟ್ಟ ದೂರಿನ ಆಧಾರದಲ್ಲಿ ಸದ್ಯ ಮಾಹಿತಿ ಸಿಕ್ಕಿರೋದು. ಘಟನೆಯನ್ನ ನೋಡಿದವರು ಬಂದು ದೂರು ಕೊಡಬಹುದು. ಮಹಾರಾಷ್ಟ್ರ ಪೊಲೀಸರಿಗೆ ತನಿಖೆಯಲ್ಲಿ ಸಂಪೂರ್ಣವಾಗಿ ಸಹಕರಿಸ್ತೀವಿ. 400 ಕೋಟಿ ದರೋಡೆ ಕೇಸ್ ಬಗ್ಗೆ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಮಾಹಿತಿ. ಮುಂಬರುವ ವಿಧಾನಸಭೆಗೆ ದಳಪತಿಗಳ ಅಗ್ರೆಸಿವ್ ಎಂಟ್ರಿ. ಹಾಸನ ಸಮಾವೇಶ ಮೂಲಕ ಅಧಿಕಾರಕ್ಕೆ ಬರೋ ತಾಲೀಮು. 2028ಕ್ಕೆ ಕುಮಾರಸ್ವಾಮಿ ಸಿಎಂ ಎಂಬ ಟ್ರೆಂಡ್ ಸೆಟ್ ನಿಟ್ಟಿನಲ್ಲಿ ಹೆಜ್ಜೆ. ಜೆಡಿಎಸ್ ಬೆಳ್ಳಿ ಸಂಭ್ರಮದ ಹೆಸರಿನಲ್ಲಿ ದಳಪತಿಗಳ ಶಕ್ತಿ ಪ್ರದರ್ಶನದ ಬೆನ್ನಲ್ಲೇ ಸಿಎಂ ಡಿಸಿಎಂ ಅಲರ್ಟ್. ಪಕ್ಷದ ವತಿಯಿಂದ ಹಾಸನದಲ್ಲೇ ಸಮಾವೇಶಕ್ಕೆ ಪ್ಲಾನ್. ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಹಳೆ ಮೈಸೂರು ಭಾಗ ಟಾರ್ಗೆಟ್ ಮಾಡಿ ಜೆಡಿಎಸ್ಗೆ ಕೌಂಟರ್ ಕೊಡೋ ಬಗ್ಗೆ ಚರ್ಚೆ. 11 ವರ್ಷಗಳಿಂದ ಅಬ್ಯಾಂಡೆಡ್ ಅಂತ ಎಸ್ಪಿ ಮಾತು ಸರಿಯಲ್ಲ. 2023ರ ತನಕವೂ ಜಿ2 ಸಂಸ್ಥೆ ನಮ್ಮ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಿತ್ತು. ಅವರೂ ಇದ್ರು. ಮಾಡೆಲ್ ಹೌಸ್ಗೆ ಬೆಂಕಿ ಪ್ರಕರಣದ ಬಗ್ಗೆ ಬಳ್ಳಾರಿ ಎಸ್ಪಿ ಹೇಳಿಕೆಗೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ವಿರೋಧ. ಮಾಡೆಲ್ ಹೌಸ್ನಲ್ಲಿ ನಾವು ಯಾವುದೇ ವಸ್ತುಗಳನ್ನ ಇಟ್ಟಿರಲಿಲ್ಲ. ಮನೆಯಲ್ಲಿದ್ದ ವಸ್ತುಗಳನ್ನ ಹೊತ್ತೊಯ್ದು ಸುಟ್ಟಿರಬಹುದು. ನಿನ್ನೆ ನೀಡಿದ್ದ ತಮ್ಮ ಹೇಳಿಕೆಯ ಬಗ್ಗೆಯೇ ಈಗ ಉಲ್ಟಾ. ಜನಾರ್ದನ ರೆಡ್ಡಿ ಹೇಳಿಕೆಯಿಂದ ಹುಟ್ಟಿದ ಅನುಮಾನ. ಬಿಡದಿ ಟೌನ್ಶಿಪ್ಗೆ ಹಲವರಿಂದ ವ್ಯಕ್ತವಾಗ್ತಾ ಇರೋ ವಿರೋಧ. ನಾನು ಯಾರ ವಿರುದ್ಧವೂ ಟೀಕೆ ಮಾಡಲ್ಲ. ರೈತರಿಗೆ ನಾನು ಕೊಟ್ಟ ಆಫರ್ನ ಯಾರೂ ಕೊಡಲೂ ಆಗಲ್ಲ. ರೈತರು ತಾವಾಗಿಯೇ ತಾವೇ ಭೂಮಿಯನ್ನ ಬಿಟ್ಟು ಕೊಡ್ತಾರೆ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಬಾಗಲಕೋಟೆಯಲ್ಲಿ ದಂಡುಪಾಳ್ಯದ ಸಿನಿಮೀಯ ರೀತಿ ಕಳ್ತನ ಮಾಡ್ತಾ ಇದ್ದಂಥ ಗ್ಯಾಂಗ್ ಅಂದರ್. ಹಗಲಲ್ಲಿ ಕಬ್ಬು ಕಟ್ ಮಾಡುವಂಥ ಕೂಲಿ ಕಾರ್ಮಿಕರು, ರಾತ್ರಿ ಆದ್ರೆ ಕಳ್ಳರು. ಬಂಧಿತರಿಂದ 6,08,000 ಮೌಲ್ಯದ 76 ಗ್ರಾಂ ಚಿನ್ನಾಭರಣ ವಶಕ್ಕೆ. ಸಚಿವ ಬೈರತಿ ಸುರೇಶ್ಗೆ ಅವಹೇಳನ ಆರೋಪ. ಸುರೇಶ್ ಮನೆಗೆ ಭಿತ್ತಿ ಪತ್ರ ಅಂಟಿಸಿ ಪ್ರತಿಭಟನೆ. ಬಾಯಲ್ಲಿ ವಾಡಿಕೆ ಮಾತುಗಳನ್ನ ಆಡಿದ್ದೇನೆ, ಯಾವುದೇ ಉದ್ದೇಶದಿಂದ ಹೇಳಿಲ್ಲ, ನಾನು ಅಗೌರವದ ಮಾತನ್ನ ಬಳಸಿಲ್ಲ ಎಂದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್. ಚಿನ್ನ ಬೆಳ್ಳಿ ಮಾತ್ರವಲ್ಲ, ಒಗ್ಗರಣೆ ಹಾಕೋ ಅಡುಗೆ ಎಣ್ಣೆಯೂ ದುಬಾರಿ. ಒಂದೇ ವಾರದಲ್ಲಿ ವಿವಿಧ ಬ್ರ್ಯಾಂಡ್ಗಳ ಎಣ್ಣೆ ರೇಟ್ ಹೈಕ್. 10 ಲೀಟರ್ ಸೂರ್ಯಕಾಂತಿ 1600ರಿಂದ 1620 ರೂಪಾಯಿಗೆ ಏರಿಕೆ. ಪಾಮ್ ಎಣ್ಣೆ ಲೀಟರ್ಗೆ 20 ರೂಪಾಯಿ ಹೆಚ್ಚಳ. ನಾಳೆ ಗಣರಾಜ್ಯೋತ್ಸವ ಆಚರಣೆಗೆ ಮಾಣಿಕ್ ಷಾ ಪರೇಡ್ ಮೈದಾನ ಸಜ್ಜು. ಗ್ರೌಂಡ್ ಸುತ್ತಮುತ್ತ ಬೆಳಗ್ಗೆ 8:30ರಿಂದ 10:30ರವರೆಗೆ ಸಂಚಾರ ಮಾರ್ಪಾಡು. ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್, ಕಾಮರಾಜ ರಸ್ತೆವರೆಗೆ 2 ದಿಕ್ಕುಗಳಲ್ಲಿನ ಸಂಚಾರ ನಿರ್ಬಂಧ. ಬೈಕ್ ಟ್ಯಾಕ್ಸಿಗೆ ಅನುಮತಿ ಬೆನ್ನಲ್ಲೇ ಹೊಸ ಡಿಮ್ಯಾಂಡ್. ಆಟೋ ಟ್ಯಾಕ್ಸಿ ರೀತಿಯಲ್ಲೇ ಬೈಕ್ ಟ್ಯಾಕ್ಸಿಗೆ ಕಾನೂನು ರಚಿಸಿ. ಆಟೋ ಟ್ಯಾಕ್ಸಿ ಅಸೋಸಿಯೇಷನ್ಗಳ ಬೇಡಿಕೆ ಹಿನ್ನೆಲೆ ಸರ್ಕಾರಕ್ಕೆ ಟೆನ್ಷನ್.
ಅಧಿವೇಶನಕ್ಕೆ ಸಚಿವರು ಗೈರಾಗ್ತಾ ಇರೋ ಬಗ್ಗೆ ವಿಪಕ್ಷ ಆಕ್ಷೇಪ. ಎಲ್ಲ ಸಚಿವರಿಗೆ ಪತ್ರ ಬರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಾರ್ವಜನಿಕ ವಲಯದಲ್ಲಿ ತಪ್ಪು ಸಂದೇಶ ರವಾನೆಯಾಗ್ತಾ ಇದೆ, ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಕಟ್ಟಪ್ಪಣೆ. ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೆ ಹತ್ತಿದ ಕಾರ್, HAL ಪೊಲೀಸರಿಂದ ತೆರವು. ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ಅಪಘಾತ, ಯಾವುದೇ ಪ್ರಾಣಾಪಾಯವಿಲ್ಲ. ಸಿಲಿಕಾನ್ ಸಿಟಿ ಜನರ ದಶಕಗಳ ಕನಸು ಕಡೆಗೂ ಆಗಲಿದೆ ನನಸು. ಮೆಜೆಸ್ಟಿಕ್ನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಸಬರ್ಬನ್ ರೈಲು ಸಂಪರ್ಕಕ್ಕೆ ಗ್ರೀನ್ ಸಿಗ್ನಲ್. 4100 ಕೋಟಿ ವೆಚ್ಚದ ಯೋಜನೆಗೆ ಕೇಂದ್ರ ರೈಲ್ವೆ ಇಲಾಖೆ ಅನುಮೋದನೆ. 2030ಕ್ಕೆ ಪೂರ್ಣಗೊಳ್ಳುವ ನಿರೀಕ್ಷೆ. ಲ್ಯಾಂಡ್ಲಾರ್ಡ್ ಸಿನಿಮಾಗೆ ರಾಜ್ಯದಲ್ಲಿ ಭರ್ಜರಿ ರೆಸ್ಪಾನ್ಸ್. ಭರ್ಜರಿ ಓಪನಿಂಗ್ ಬಳಿಕ ಬ್ಯಾಕ್ ಟು ಬ್ಯಾಕ್ ರಜೆ ಹಿನ್ನೆಲೆ ವೀಕೆಂಡ್ನಲ್ಲೂ ಹೌಸ್ಫುಲ್. ದುನಿಯಾ ವಿಜಯ್, ರಾಜ್ಬೀರ್ ಶೆಟ್ಟಿ ನಟನೆಗೆ ಅಭಿಮಾನಿಗಳಿಂದ ಫುಲ್ ಮಾರ್ಕ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.